Dear students, now last ವೇದಲ್ಲಿ Video. ಬಂದು alternator principle, production of sine wave voltage by single loop alternator, relation between the ಪೋಲ್ಸು ಸ್ಪೀಡು ಮತ್ತು ಫ್ರೀಕ್ವೆನ್ಸಿನ ನಾವು ಸ್ಟಡಿ ಮಾಡಿದ್ದೀವಿ. ಇವತ್ತಿನ ವಿಡಿಯೋದಲ್ಲಿ ಬಂದು ನಾವು ಟೈಪ್ಸ್ ಆಫ್ ಆಲ್ಟರ್ನೇಟರ್, ಕನ್ಸ್ಟ್ರಕ್ಷನ್ ಆಫ್ ಆಲ್ಟರ್ನೇಟರ್, ರೇಟಿಂಗ್ಸ್ ಆಫ್ ಆಲ್ಟರ್ನೇಟರ್, ಹಂಟಿಂಗು ಮತ್ತು ಜನ್ರೇಷನ್ ಆಫ್ 3 ಫೇಸ್ ವೋಲ್ಟೇಜ್ ಆಫ್ ಎ ಆಲ್ಟರ್ನೇಟರ್ಸ್ ಬಗ್ಗೆ ಸ್ಟಡಿ ಮಾಡೋಣ. ಮೊದಲನೇದಾಗಿ ಟೈಪ್ಸ್ ಆಫ್ ಆಲ್ಟರ್ನೇಟರ್ಸ್, ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ದಿ ಟೈಪ್ ಆಫ್ ರೊಟೇಟಿಂಗ್ ಪಾರ್ಟ್. ಸೊ ಇಲ್ಲಿ ರೊಟೇಟಿಂಗ್ ಪಾರ್ಟಲ್ಲಿ ಎಷ್ಟು ಟೈಪ್ಸ್ ಬರುತ್ತೆ ಅಂತಂದರೆ ಇಲ್ಲಿ ಮತ್ತೆ 2 ಟೈಪ್ಸ್ ಬರುತ್ತೆ. ಮೊದಲನೇದಾಗಿ ಬಂದು ರೊಟೇಟಿಂಗ್ ಆರ್ಮೇಚರ್ ಟೈಪ್. ಇಲ್ಲಿ ರೊಟೇಟಿಂಗ್ ಆರ್ಮೇಚರ್ ಟೈಪ್ ಆಲ್ಟರ್ನೇಟರ್ ಅಂದರೆ ಏನು ಅಂದರೆ ಇಲ್ಲಿ ಅಕಾರ್ಡಿಂಗ್ಲಿ ಆನ್ ಆಲ್ಟರ್ನೇಟರ್ ಹ್ಯಾವಿಂಗ್ ಎ ಸ್ಟೇಷನರಿ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಎ ಮೂವಿಂಗ್ ಆರ್ಮೇಚರ್ ಇಸ್ ಕಾಲ್ಡ್ ಎ ರೊಟೇಟಿಂಗ್ ಆರ್ಮೇಚರ್ ಟೈಪ್. ಅದರಲ್ಲಿ ರೊಟೇಟಿಂಗ್ ಆರ್ಮೇಚರ್ ಟೈಪ್ ಆಲ್ಟರ್ನೇಟರ್ಸಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಸ್ಟೇಷನರಿ ಆಗಿರುತ್ತೆ, ಆರ್ಮೇಚರ್ ಏನಾಗುತ್ತೆ ರೊಟೇಟ್ ಆಗುತ್ತೆ. ಇಂಥ ಒಂದು ಆಲ್ಟರ್ನೇಟರ್ಸ್ ನಾವೇನಂತೀವಿ ಅಂದರೆ ರೊಟೇಟಿಂಗ್ ಆರ್ಮೇಚರ್ ಟೈಪ್ ಆಲ್ಟರ್ನೇಟರ್ಸ್ ಅಂತೇಳಿ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ನಮಗೆ ಇಲ್ಲಿ ಆರ್ಮೇಚರು ರೊಟೇಟ್ ಆಗುತ್ತೆ ಅಂಥೇಳಿ. ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡು ಸ್ಟೇಷನರಿ ಇದೆ, ಆರ್ಮೇಚರ್ ಏನಾಗ್ತಾ ಇದೆ ಇಲ್ಲಿ ರೊಟೇಟ್ ಆಗ್ತಾ ಇದೆ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಎರಡನೇದು ನೋಡೋದಾದರೆ ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್. ಇಲ್ಲಿ ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್ ಅಂದರೆ ಏನಂದರೆ ಆ್ಯನ್ ಆಲ್ಟರ್ನೇಟರ್ ವಿತ್ ಸ್ಟೇಷನರಿ ಆರ್ಮೇಚರ್ ಆ್ಯಂಡ್ ಮೂವಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಎ ರೊಟೇಟಿಂಗ್ ಫೀಲ್ಡ್ ಟೈಪು ಆಲ್ಟರ್ನೇಟರ್ ಅಂತೇಳಿ ಕರಿತೀವಿ. ಅಂದರೆ ಈ ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್ಸಲ್ಲಿ ಆರ್ಮೇಚರು ಸ್ಟೇಷನರಿ ಇರುತ್ತೆ, ಫೀಲ್ಡ್ ಏನಾಗುತ್ತೆ ರೊಟೇಟ್ ಆಗುತ್ತೆ. ಇಂಥ ಒಂದು ಆಲ್ಟರ್ನೇಟರ್ಸಿಗೆ ಏನಂತೀವಿ ನಾವು ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್ಸ್ ಅಂತ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಫೀಲ್ಡ್ ರೊಟೇಟ್ ಆಗ್ತಾ ಇದೆ. ಇಲ್ಲಿ ರೊಟೇಟಿಂಗ್ ಆರ್ಮೇಚರ್ ಟೈಪ್ ಆಲ್ಟರ್ನೇಟರ್ಸ್ಗಿಂತ ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್ಸ್ ಯೂಸ್ ಮಾಡೋದ್ರಿಂದ ಹೆಚ್ಚಿನ ಅಡ್ವಾಂಟೇಜಸ್ ಇದೆ ನಮಗೆ. ಸೊ ಈ ರೊಟೇಟಿಂಗ್ ಫೀಲ್ಡ್ ಟೈಪ್ ಆರ್ಮೇಚರಲ್ಲಿ ಆಲ್ಟರ್ನೇಟರ್ಸಲ್ಲಿ ನಮಗೆ ಏನು ಅಡ್ವಾಂಟೇಜಸ್ ಇದೆ ಅಂತೇಳಿ ನಾವೀಗ ನೋಡೋಣ. ಮೊದಲನೇದಾಗಿ ಈ ಒಂದು ಆಲ್ಟರ್ನೇಟರ್ಸಲ್ಲಿ ಕೇವಲ 2 ಸ್ಲಿಪ್ ರಿಂಗ್ಸ್ ಇರುತ್ತೆ, ನಂಬರ್ ಆಫ್ ಪೋಲ್ಸ್ ಎಷ್ಟಾದರೂ ಇರ್ಬೋದು. ಸೊ ಅದೇ ರೀತಿಯಾಗಿ ಈ ಒಂದು ಆಲ್ಟರ್ನೇಟರ್ನ ಮೇನ್ ವೈಂಡಿಂಗ್ ಅಂದರೆ ಸ್ಟೇಟರ್ಗೆ ನಾವು ವೈಂಡಿಂಗ್ ಮಾಡೋದ್ರಿಂದ ಹೆಚ್ಚಿನ ಕಂಡಕ್ಟರ್ಸ್ ಏನಾಗುತ್ತೆ ಆ ಒಂದು ಸ್ಟೇಟರ್ನ ಇಂಟರ್ನಲ್ ಪೆರಿಫರಲ್ ಏರಿಯಾದಲ್ಲಿ ನಾವೇನು ಮಾಡ್ಬೋದು ಹೌಸಿಂಗ್ ಮಾಡ್ಬೋದು. ಇದರಿಂದ ನಮಗೇನಾಗುತ್ತೆ ಅಂದರೆ ಕರೆಂಟ್ ಮತ್ತು ವೋಲ್ಟೇಜ್ ಏನಾಗುತ್ತೆ ನಾವು ಹೆಚ್ಚಿಗೆ ಪ್ರೊಡಕ್ಷನ್ನು ಮಾಡ್ಬೋದು. ಸೊ ಇನ್ನೊಂದು ಯಾವ ಒಂದು ವೈಂಡಿಂಗಲ್ಲಿ EMF ಇಂಡ್ಯೂಸ್ ಮಾಡುತ್ತೋ ಅದು ಸ್ಟೇಷನರಿ ಇರೋದರಿಂದ ಇದರಲ್ಲಿ ಏನಾಗುತ್ತೆ ಅಂದರೆ ಬ್ರೇಕಿಂಗ್, ಲೂಸಿಂಗ್ ಅಥವಾ ಜಾಯಿಂಟ್ಸ್ ಲೂಸ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಏನಾಗಿರುತ್ತೆ ಕಡಿಮೆ ಇರುತ್ತೆ. ಸೊ ಈ ಒಂದು ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್ಸಲ್ಲಿ ಯಾವುದೇ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಸೊ ಇಲ್ಲಿ ಸ್ಟೇಷನರಿ ಆರ್ಮೇಚರ್ ಮತ್ತು ಎಕ್ಸ್ಟರ್ನಲ್ ಲೋಡ್ ಸಪ್ಲೈ ಏನಾಗುತ್ತೆ ಅಂದರೆ ನಾವಿಲ್ಲಿ ಡೈರೆಕ್ಟಾಗಿ ಏನು ಮಾಡ್ತೀವಿ ತೆಗೆದುಕೊಳ್ಬೋದು. ಇಲ್ಲಿ ಸೊ ರೊಟೇಟಿಂಗ್ ಆರ್ಮೇಚರ್ ಟೈಪ್ ಆಲ್ಟರ್ನೇಟರ್ಸ್ಗಿಂತ ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್ಸಲ್ಲಿ ನಮಗೆ ಹೆಚ್ಚಿನ ಅಡ್ವಾಂಟೇಜಸ್ ಇದೆ. ಸೊ ಏನು ಅಡ್ವಾಂಟೇಜಸ್ ಇದೆ ಅಂತೇಳಿ ನಾವು ನೋಡೋಣ. ಈ ರೊಟೇಟಿಂಗ್ ಫೀಲ್ಡ್ ಟೈಪ್ ಆಲ್ಟರ್ನೇಟರ್ಸಲ್ಲಿ ಕೇವಲ 2 ಸ್ಲಿಪ್ ರಿಂಗ್ಸ್ ಇರುತ್ತೆ, ಇಲ್ಲಿ ಎಷ್ಟೇ ನಂಬರ್ ಆಫ್ ಪೋಲ್ಸ್ ಇರಬಹುದು. ಅದೇ ರೀತಿಯಾಗಿ ಈ ಒಂದು ಆಲ್ಟರ್ನೇಟರ್ನ ಮೇನ್ ವೈಂಡಿಂಗ್ ಸ್ಟೇಟರ್ ಮಾಡಿರೋದರಿಂದ ಹೆಚ್ಚಿನ ಕಂಡಕ್ಟರ್ಸ್ಗಳನ್ನು ನಾವು ಸ್ಟೇಟರ್ನ ಇಂಟರ್ನಲ್ ಪೆರಿಫೆರಲ್ ಏರಿಯಾದಲ್ಲಿ ಏನು ಮಾಡ್ಬೋದು ನಾವು ಅಲ್ಲಿ ಹೌಸಿಂಗ್ ಮಾಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ಕರೆಂಟ್ ಮತ್ತು ವೋಲ್ಟೇಜ್ ಪ್ರೊಡಕ್ಷನ್ ನಾವೇನು ಮಾಡ್ಬೋದು ಹೆಚ್ಚಿಗೆ ಮಾಡ್ಬೋದು. ಅದೇ ರೀತಿಯಾಗಿ ಯಾವ ವೈಂಡಿಂಗಲ್ಲಿ ನಮಗೆ ಈ ಒಂದು ಆಲ್ಟರ್ನೇಟರ್ಸಲ್ಲಿ EMF ಇಂಡ್ಯೂಸ್ ಮಾಡುತ್ತೋ ಅದು ಸ್ಟೇಷನರಿ ಇರೋದರಿಂದ ನಮಗೇನಾಗುತ್ತೆ ಅಂದರೆ ಬ್ರೇಕಿಂಗು, ಲೂಸಿಂಗ್ ಆಫ್ ವೈಂಡಿಂಗು ಮತ್ತು ಇಟ್ಸ್ ಜಾಯಿಂಟ್ಸ್ ಡಿಸ್ಕನೆಕ್ಟ್ ಆಗ್ತಕ್ಕಂಥ ಪಾಸಿಬಿಲಿಟೀಸ್ ಏನಿರುತ್ತೆ ನಮಗಿಲ್ಲಿ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಆಲ್ಟರ್ನೇಟರ್ಸಲ್ಲಿ ಸ್ಟೇಷನರಿ ಆರ್ಮೇಚರು ಮತ್ತು ಎಕ್ಸ್ಟರ್ನಲ್ ನೋಡ್ ಮಧ್ಯೆ ಯಾವುದೇ ಸ್ಲೈಡಿಂಗ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗಿಲ್ಲಿ ಸ್ಪಾರ್ಕಿಂಗ್ ಏನಾಗುತ್ತೆ, ನಮ್ಮ ಸ್ಪಾರ್ಕಿಂಗು ಮತ್ತು ಫಾಲ್ಟ್ಸ್ ಏನಾಗಿರುತ್ತೆ ನಮಗಿಲ್ಲಿ ಕಡಿಮೆ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಆಲ್ಟರ್ನೇಟರ್ಸ್ನ ಸ್ಟೇಷನರಿ ಮೇನ್ ಕಂಡಕ್ಟರ್ಸ್ ಇರೋದರಿಂದ ಈ ಒಂದು ಆಲ್ಟರ್ನೇಟರ್ಸ್ ಮೇಂಟೆನೆನ್ಸ್ ಏನಿರುತ್ತೆ ಅಂದರೆ ನಮಗಿಲ್ಲಿ ಕಡಿಮೆ ಇರುತ್ತೆ. ಕ್ಲಾಸಿಫಿಕೇಷನ್ ಅಕಾರ್ಡಿಂಗ್ ಟು ದಿ ನಂಬರ್ ಆಫ್ ಫೇಸಸ್ ನೋಡೋದಾದರೆ ಮೊದಲನೇದು ಬಂದು ಸಿಂಗಲ್ ಫೇಸ್ ಆಲ್ಟರ್ನೇಟರ್ಸ್. ಸೊ ಸಿಂಗಲ್ ಫೇಸ್ ಆಲ್ಟರ್ನೇಟರ್ಸಲ್ಲಿ ಒಂದು ಸೆಟ್ ವೈಂಡಿಂಗ್ ಇರುತ್ತೆ. ಈ ಸಿಂಗಲ್ ಫೇಸ್ ಆಲ್ಟರ್ನೇಟರ್ಸಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ ಸಿಂಗಲ್ ಫೇಸ್ ವೋಲ್ಟೇಜ್ ಮಾತ್ರ ಏನಾಗುತ್ತೆ ನಮಗಲ್ಲಿ ಜನ್ರೇಟ್ ಆಗುತ್ತೆ. ಸೊ ಇದರಲ್ಲಿ ಸಿಗ್ತಕ್ಕಂಥ ವೋಲ್ಟೇಜ್ಗೆ ಏನಂತೀವಿ ನಾವು ಫೇಸ್ ವೋಲ್ಟೇಜ್ ಅಂತ ಕರಿತೀವಿ. ಈ ಸಿಂಗಲ್ ಫೇಸ್ ಆಲ್ಟರ್ನೇಟರ್ಸನ್ನು ಈ ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ಟೆಂಪ್ರವರಿಯಾಗಿ ಯೂಸ್ ಮಾಡ್ತಾರೆ. ಅದೇ ರೀತಿಯಾಗಿ ರಿಮೋಟ್ ಲೊಕೇಶನ್ಸ್ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ ಈ ಒಂದು ಸಿಂಗಲ್ ಫೇಸ್ ಆಲ್ಟರ್ನೇಟರ್ಸ್ನ ಪರ್ಮನೆಂಟಾಗಿ ಏನು ಮಾಡ್ತಾರೆ ಅಂದರೆ ಇನ್ಸ್ಟಾಲೇಷನ್ ಮಾಡಿರ್ತಾರೆ.
ಅದೇ ರೀತಿಯಾಗಿ ಇಲ್ಲಿ ಎರಡನೇದು ನೋಡೋದಾದರೆ 3 ಫೇಸ್ ಆಲ್ಟರ್ನೇಟರ್ಸ್. ಸೊ ಇಲ್ಲಿ 3 ಫೇಸ್ ಆಲ್ಟರ್ನೇಟರ್ಸಲ್ಲಿ ನಮಗೆ 2 ಡಿಫ್ರೆಂಟ್ ವೋಲ್ಟೇಜಸ್ ಏನಾಗುತ್ತೆ ನಮ್ಗೆ ಅಲ್ಲಿ ಸಿಗುತ್ತೆ. ಮೊದಲನೇದು ಬಂದು ಫೇಸ್ ವೋಲ್ಟೇಜು ಮತ್ತು ಎರಡನೇದು ಬಂದು ಲೈನ್ ವೋಲ್ಟೇಜ್. ಇಲ್ಲಿ ಫೇಸ್ ವೋಲ್ಟೇಜ್ ಅಂದರೆ ಏನಂದರೆ ದ ವೋಲ್ಟೇಜ್ ಬಿಟ್ವೀನ್ ದಿ ಫೇಸ್ ಆ್ಯಂಡ್ ನ್ಯೂಟ್ರಲ್. ಸೊ ಈ ಫೇಸು ಮತ್ತು ನ್ಯೂಟ್ರಲ್ ಮಧ್ಯೆ ಇರ್ತಕ್ಕಂಥ ವೋಲ್ಟೇಜಿಗೆ ಏನಂತೀವಿ ನಾವು ಫೇಸ್ ವೋಲ್ಟೇಜ್ ಅಂತ ಕರಿತೀವಿ. ಅದೇ ರೀತಿ ಲೈನ್ ವೋಲ್ಟೇಜಸ್ ಅಂದರೆ ದ ವೋಲ್ಟೇಜ್ ಬಿಟ್ವೀನ್ ದಿ ಎನಿ 2 ಫೇಸಸ್, ಯಾವುದೇ 2 ಫೇಸ್ ಮಧ್ಯೆ ಇರ್ತಕ್ಕಂಥ ವೋಲ್ಟೇಜ್ಗೆ ಏನಂತೀವಿ ನಾವು ಲೈನ್ ವೋಲ್ಟೇಜ್ ಅಂತೀವಿ. ಈ 2 ವೋಲ್ಟೇಜ್ ಏನಾಗುತ್ತೆ ಅಂದರೆ ನಮಗೆ ಈ ಒಂದು 3 ಫೇಸ್ ಆಲ್ಟರ್ನೇಟರ್ಸಲ್ಲಿ ಪ್ರೊವೈಡ್ ಆಗುತ್ತೆ. ಅದೇ ರೀತಿಯಾಗಿ 3 ಫೇಸ್ ಆಲ್ಟರ್ನೇಟರ್ಸಲ್ಲಿ 3 ಸೆಟ್ಸ್ ಆಫ್ ವೈಂಡಿಂಗ್ಸ್ ಇರುತ್ತೆ. ಸೊ ಈ 3 ಸೆಟ್ಸ್ ಆಫ್ ವೈಂಡಿಂಗ್ ಏನು ಮಾಡಿರ್ತಾರೆ ಅಂದರೆ 120 ಡಿಗ್ರಿ ಎಲೆಕ್ಟ್ರಿಕಲ್ ಅಪಾರ್ಟ್ ಫ್ರಮ್ ಈಚ್ ಅದರಲ್ಲಿ ಏನು ಮಾಡಿರ್ತಾನೆ ಅದನ್ನು ವೌಂಡ್ ಮಾಡಿರ್ತಾನೆ. ಈ 3 ಫೇಸ್ ಆಲ್ಟರ್ನೇಟರ್ಸು ಜನರಲ್ ಆಗಿ ಏನು ಮಾಡಿರ್ತಾರೆ ಅಂದರೆ ಸ್ಟಾರ್ ಕನೆಕ್ಷನ್ ಮಾಡಿರ್ತಾರೆ. ಈ 3 ಫೇಸ್ ಆಲ್ಟರ್ನೇಟರ್ಸಲ್ಲಿ ಟರ್ಮಿನಲ್ಸ್ ನೋಡೋದಾದರೆ ನಾವಿಲ್ಲಿ ಯು ವಿ ಡಬ್ಲ್ಯೂ ಮತ್ತು ಈ ಸ್ಟಾರ್ ಕನೆಕ್ಟೆಡ್ ಪಾಯಿಂಟ್ಸ್ಗೆ ಏನು ಮಾಡ್ತೀವಿ ಅಂದರೆ ನಾವು ಅದನ್ನು ನ್ಯೂಟ್ರಲ್ ಅಂತೇಳಿ ಕರಿತೀವಿ. ಕನ್ಸ್ಟ್ರಕ್ಷನ್ ಆಫ್ ಆಲ್ಟರ್ನೇಟರ್ಸ್. ಈ ಆಲ್ಟರ್ನೇಟರ್ನ ಕನ್ಸ್ಟ್ರಕ್ಷನ್ ನೋಡೋದಾದರೆ ಮೊದಲಿಗೆ ಸ್ಟೇಟರ್, ನೀವು ಇಲ್ಲಿ ಡಯಾಗ್ರಾಮಲ್ಲಿ ನೋಡ್ಬೋದು. ಸೊ ಇಲ್ಲಿ ಸ್ಟೇಟ್ರಿಗೆ ಮೇನ್ ಬಂದು ಏನಿರುತ್ತೆ ಅಂದರೆ ನಮಗಿಲ್ಲಿ ಆರ್ಮೇಚರ್ ಕೋರ್ಸ್ ಇರುತ್ತೆ. ಸೊ ಈ ಆರ್ಮೇಚರ್ ಕೋರ್ಸ್ ಬಂದು ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್ ಕೋರ್ಸ್ ಇರುತ್ತೆ. ಈ ಒಂದು ಸಿಲಿಕಾನ್ ಸ್ಟೀಲ್ ಲ್ಯಾಮಿನೇಟೆಡ್ ಕೋರ್ಸ್ ಇನ್ನರ್ ಪೆರಿಫೆರಲ್ಗೆ ಏನು ಮಾಡುತ್ತೆ ಅಂದರೆ ಸ್ಲಾಟ್ಸ್ ಇರುತ್ತೆ. ಆ ಸ್ಲಾಟ್ಸಿಗೆ ಏನು ಮಾಡಿರ್ತಾರೆ ಅಂದರೆ ವೈಂಡಿಂಗ್ನ ಹೌಸಿಂಗ್ ಮಾಡಿರ್ತಾನೆ. ಸೊ ಇಲ್ಲಿ ಲ್ಯಾಮಿನೇಟೆಡ್ ಕೋರ್ಸ್ನ ಯೂಸ್ ಮಾಡ್ತೀವಿ. ಯಾಕೆ ಇಲ್ಲಿ ಲ್ಯಾಮಿನೇಟೆಡ್ ಕೋರ್ಸನ್ನು ನಾವು ಯೂಸ್ ಮಾಡ್ತೀವಿ ಈ ಒಂದು ಆರ್ಮೇಚರ್ ಕೋರ್ಸಿಗೆ ಅಂತಂದರೆ, ಈ ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಫ್ಲಕ್ಸ್ ಬಂದು ಆರ್ಮೇಚರ್ ಕೋರ್ಸಿಗೆ ಲಿಂಕ್ ಆದಾಗ ಆ ಆರ್ಮೇಚರ್ ಕೋರ್ಸ್ ಒಳಗಡೆ ಏನಾಗುತ್ತೆ ಅಂದ್ರೆ ನಮಗಲ್ಲಿ ಎಡ್ಡಿ ಕರೆಂಟು ಇಂಡ್ಯೂಸ್ಡ್ ಆಗುತ್ತೆ. ಸೊ ಎಡ್ಡಿ ಕರೆಂಟ್ ಇಂಡ್ಯೂಸ್ಡ್ ಆಗೋದ್ರಿಂದ ಏನಾಗುತ್ತೆ ನಮಗಲ್ಲಿ ಆರ್ಮೇಚರ್ ಕೋರ್ಸು ಅಥವಾ ಮೆಷಿನ್ ಏನಾಗುತ್ತೆ ಹೀಟ್ ಆಗುತ್ತೆ. ಸೊ ಈ ಒಂದು ಎಡ್ಡಿ ಕರೆಂಟನ್ನು ರಿಡ್ಯೂಸ್ ಮಾಡೋ ಸಲುವಾಗಿ ಏನು ಮಾಡಿರ್ತಾರೆ ಅಂದರೆ ಅಲ್ಲಿ ಲ್ಯಾಮಿನೇಟೆಡ್ ಕೋರ್ಸನ್ನು ಯೂಸ್ ಮಾಡ್ತಾನೆ. ಅದೇ ರೀತಿಯಾಗಿ ಈ ಕೋರ್ಸ್ನ ಅಥವಾ ಈ ಒಂದು ಸ್ಟಾಂಪಿಂಗ್ಸ್ನ ಆಕ್ಸಿಯಲ್ ಮತ್ತು ರೇಡಿಯಲ್ಗೆ ಏನಿರುತ್ತೆ ಅಂದರೆ ವೆಂಟಿಲೇಟಿಂಗ್ ಡಕ್ಟ್ಸ್ ಇರುತ್ತೆ. ಸೊ ಈ ವೆಂಟಿಲೇಟಿಂಗ್ ಡಕ್ಟ್ಸ್ ಇರೋದ್ರಿಂದ ಏನಾಗುತ್ತೆ ನಮಗಲ್ಲಿ ಎಫಿಷಿಯೆಂಟ್ ಕೂಲಿಂಗ್ ಸಿಗುತ್ತೆ. ಅದೇ ರೀತಿಯಾಗಿ ಈ ಒಂದು ಸ್ಟಾಂಪಿಂಗ್ಸ್ನ ಬಂದು ನಾವೇನು ಮಾಡಿರ್ತೀವಿ ಅಂತಂದರೆ ಈ ಒಂದು ಕಾಸ್ಟ್ ಐರನ್ ಅಥವಾ ಈ ಒಂದು ವೆಲ್ಡೆಡ್ ಸ್ಟೀಲ್ ಫ್ರೇಮ್ಗೆ ಈ ನಾವು ಆರ್ಮೇಚರ್ ಕೋರ್ಸನ್ನ ಏನು ಮಾಡ್ತೀವಿ ಅಂದರೆ ನಾವು ಅಲ್ಲಿ ಫಿಟ್ ಮಾಡಿರ್ತೀವಿ. ಅದೇ ರೀತಿಯಾಗಿ ಈ ಒಂದು ಆರ್ಮೇಚರ್ ಕೋರ್ಸ್ನಿಗೆ ಕಾಯಿಲ್ನ ವೌಂಡ್ ಮಾಡೋ ಸಲುವಾಗಿ ಇಲ್ಲಿ ನಮಗೆ 2 ಟೈಪು ನಮಗೆ ಏನಿರುತ್ತೆ ಇಲ್ಲಿ ಸ್ಲಾಟ್ಸ್ ಇರುತ್ತೆ. ಸೊ ಮೊದಲನೇದು ಬಂದು ಓಪನ್ ಟೈಪ್ ಸ್ಲಾಟು. ಸೊ ಎರಡನೇದು ಬಂದು ಸೆಮಿ ಕ್ಲೋಸ್ಡ್ ಸ್ಲಾಟ್ಸ್. ಸೊ ಇಲ್ಲಿ ಓಪನ್ ಟೈಪ್ ಸ್ಲಾಟ್ಸ್ ನೋಡೋದಾದರೆ ಜನರಲ್ಲಾಗಿ ನಾವೇನು ಮಾಡ್ತಾರೆ ಅಂದರೆ ಇಲ್ಲಿ ಓಪನ್ ಟೈಪ್ ಸ್ಲಾಟ್ಸನ್ನು ಯೂಸ್ ಮಾಡ್ತಾರೆ. ಈ ಓಪನ್ ಟೈಪ್ ಸ್ಲಾಟ್ಸಲ್ಲಿ ನಾವು ಫಾರ್ಮ್ ವೌಂಡ್ ಮಾಡಿ ಪ್ರೀ ಇನ್ಸುಲೇಟೆಡ್ ಮಾಡಿ ಏನು ಮಾಡ್ಬೋದು ನಾವು ಸ್ಲಾಟ್ಸಲ್ಲಿ ಇಡ್ಬೋದು. ಸೊ ಇದರಿಂದ ಏನಾಗುತ್ತೆ ಅಂದರೆ ನಮಗೆ ವರ್ಕ್ ಫಾಸ್ಟ್ ಆಗುತ್ತೆ ಮತ್ತು ಎಕ್ಸ್ಪೆಂಡಿಚರು ಕಮ್ಮಿ ಆಗುತ್ತೆ ಮತ್ತು ಒಳ್ಳೆ ಸಫಿಷಿಯೆಂಟ್ ಇನ್ಸುಲೇಷನ್ ಸಿಗೋದ್ರ ಜೊತೆಗೆ ನಮಗೇನಾದರೂ ಡಿಫಿಕಲ್ಟೀಸ್ ಕಾಣ್ತು ಕಾಯಿಲ್ಸಲ್ಲಿ ಅಂತಂದರೆ ನಾವೇನು ಮಾಡ್ಬೋದು ಅದನ್ನು ಈಸಿಯಾಗಿ ರಿಮೂವ್ ಮಾಡ್ಬೋದು ಮತ್ತು ರಿಪ್ಲೇಸ್ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಸೆಮಿ ಕ್ಲೋಸ್ಡ್ ಟೈಪ್ ನೋಡೋದಾದರೆ ಈ ಸೆಮಿ ಕ್ಲೋಸ್ಡ್ ಟೈಪಲ್ಲಿ ನಾವು ಪ್ರೀ ಫಾರ್ಮ್ ವೌಂಡ್ ಕಾಯಿಲ್ಸನ್ನು ನಾವು ಇನ್ಸರ್ಟ್ ಮಾಡೋಕ್ಕಾಗೋದಿಲ್ಲ. ನಾವೇನು ಮಾಡೋಕ್ಕಾಗುತ್ತೆ ಅಂದರೆ ಸ್ಲಾಟ್ಸಿಗೆ ಡೈರೆಕ್ಟಾಗಿ ವೈಂಡಿಂಗ್ನ ಮಾಡಬೇಕಾಗುತ್ತೆ. ಇಲ್ಲಿ ರೋಟರ್ ಕನ್ಸ್ಟ್ರಕ್ಷನ್ ನೋಡೋದಾದರೆ ಈ ರೋಟ್ರಲ್ಲಿ ಏನು ಮಾಡ್ತಾರೆ ಅಂದರೆ ಫೀಲ್ಡ್ ಸಿಸ್ಟಮ್ನ ಪ್ರೊವೈಡ್ ಮಾಡಿರ್ತಾನೆ. ಸೊ ಅದು ಸಿಮಿಲರ್ ಟು ಡಿ ಸಿ ಜನ್ರೇಟ್ರಲ್ಲಿ ಇದ್ದ ಹಾಗಿರುತ್ತೆ. ನಾರ್ಮಲಾಗಿ ನಾವು ಫೀಲ್ಡ್ ಸಿಸ್ಟಮ್ನ ಎಕ್ಸೈಟ್ ಮಾಡೋ ಸಲುವಾಗಿ ಸಪ್ರೇಟು ಲೋ ವೋಲ್ಟೇಜ್ ಡಿ ಸಿ ಸಪ್ಲೈನ ಏನು ಮಾಡ್ತೀವಿ ಆ ಒಂದು ಫೀಲ್ಡಿಗೆ ಕೊಡ್ತೀವಿ. ಸೊ ಈ ಸಪ್ರೇಟಾಗಿ ಡಿ ಸಿ ಸೋರ್ಸ್ ಕೊಡೋ ಸಲುವಾಗಿ ಅಥವಾ ಆ ಒಂದು ಫೀಲ್ಡ್ ವೈಂಡಿಂಗ್ ಎಕ್ಸಿಸ್ಟೇಷನ್ ಮಾಡೋ ಸಲುವಾಗಿ ಈ ಒಂದು ಆಲ್ಟರ್ನೇಟರ್ಸಲ್ಲಿ ಏನು ಯೂಸ್ ಮಾಡಿರ್ತಾನೆ ಅಂತಂದರೆ ಡಿ ಸಿ ಶಂಟ್ ಅಥವಾ ಕಂಪೌಂಡ್ ಜನ್ರೇಟರ್ಸ್ನ ಯೂಸ್ ಮಾಡಿರ್ತಾನೆ. ಅದನ್ನೇನಂತೀವಿ ಒಂದು ನಾವು ಎಕ್ಸೈಟರ್ ಅಂತೇಳಿ ಕರಿತೀವಿ. ಈ ಎಕ್ಸೈಟರ್ನ ಬಂದು ಸೇಮ್ ಅದೇ ಒಂದು ಆಲ್ಟರ್ನೇಟರ್ನ ಶಾಫ್ಟಿಗೆ ಏನು ಮಾಡಿರ್ತಾನೆ ಮೌಂಟ್ ಮಾಡಿರ್ತಾನೆ. ರೋಟ್ರಲ್ಲಿ 2 ಟೈಪ್ಸ್ ಬರುತ್ತೆ. ಮೊದಲನೇದು ಬಂದು ಸ್ಯಾಲಿಯಂಟ್ ಪೋಲ್ ಟೈಪು ರೋಟರ್. ಸೊ ಈ ಒಂದು ರೋಟರ್ ಬಂದು ಜನರಲ್ಲಾಗಿ ನಾವು ಸ್ಲೋ ಮತ್ತು ಮೀಡಿಯಮ್ ಸ್ಪೀಡ್ ಆಲ್ಟರ್ನೇಟರ್ಸಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ಬಂದು ಲೆಸ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಮತ್ತು ಇಲ್ಲಿ ಫೀಡ್ ಕಾಯಿಲ್ ಮತ್ತು ವಾಸ್ಟ್ ಹೀಟನ್ನು ಡಿಸಪೇಟಿಂಗ್ ಮಾಡೋ ಸಲುವಾಗಿ ಇದರಲ್ಲಿ ಏನಾಗಿರುತ್ತೆ ಅಂದರೆ ನಮಗೆ ಜಾಸ್ತಿ ಏರಿಯಾ ಸಿಗುತ್ತೆ. ಎರಡನೇದು ಬಂದು ಸ್ಮೂತ್ ಸಿಲಿಂಡ್ರಿಕಲ್ ಆರ್ ನಾನ್ ಸ್ಯಾಲಿಯಂಟ್ ಪೋಲ್ ಟೈಪ್ ರೋಟರ್ಸ್. ಈ ಸ್ಮೂತ್ ಸಿಲಿಂಡ್ರಿಕಲ್ ಅಥವಾ ನಾನ್ ಸ್ಯಾಲಿಯಂಟ್ ಪೋಲ್ ಟೈಪ್ ರೋಟರ್ಸನ್ನ ಬಂದು ನಾವು ಹೈ ಸ್ಪೀಡ್ ಆಲ್ಟರ್ನೇಟರ್ಸಲ್ಲಿ ಯೂಸ್ ಮಾಡ್ತೀವಿ. ಜನರಲಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಸ್ಟೀಪ್ ಟರ್ಬೈನ್ಸಲ್ಲಿ. ಉದಾಹರಣೆಗೆ ಹೇಳೋದಾದರೆ ಥರ್ಮಲ್ ಪವರ್ ಪ್ಲಾಂಟು, ನ್ಯೂಕ್ಲಿಯರ್ ಪವರ್ ಪ್ಲಾಂಟು, ಬಯೋಮಾಸ್ ಪವರ್ ಪ್ಲಾಂಟು ಎಕ್ಸೆಟ್ರಾ. ನಮಗೆಲ್ಲಿ ಸ್ಟೀಮ್ ಟರ್ಬೈನ್ಸ್ ಇರ್ತಾವಲ್ಲ ಅಂತಹ ಒಂದು ಅಪ್ಲಿಕೇಶನ್ಸಲ್ಲಿ ಏನು ಯೂಸ್ ಮಾಡ್ತೀವಿ ಅಂದರೆ ಈ ಒಂದು ಸ್ಮೂತ್ ಸಿಲಿಂಡ್ರಿಕಲ್ ಟೈಪ್ ರೋಟರ್ಸ್ನ ಯೂಸ್ ಮಾಡ್ತೀವಿ. ಸೊ ಈ ಸ್ಮೂತ್ ಸಿಲಿಂಡ್ರಿಕಲ್ ಟೈಪ್ ರೋಟರ್ಸಲ್ಲಿ ಏನಾಗಿರುತ್ತೆ ಅಂದರೆ ಒಳ್ಳೆ ಮೆಕ್ಯಾನಿಕಲ್ ಸ್ಟ್ರೆಂತ್ ಇರುತ್ತೆ. ಸೊ ಈ ಒಂದು ಸ್ಮೂತ್ ಸಿಲಿಂಡ್ರಿಕಲ್ ಟೈಪ್ ರೋಟರ್ಸಲ್ಲಿ 2 ಅಥವಾ 4 ಪೋಲ್ಸ್ ಏನು ಮಾಡಿರ್ತಾರೆ ಅಂದರೆ ಪ್ರೊವೈಡ್. ರೇಟಿಂಗ್ ಆಫ್ ಆಲ್ಟರ್ನೇಟರ್ಸ್ನ ರೇಟಿಂಗ್ ನೋಡೋದಾದರೆ
ದ ಔಟ್ಪುಟ್ ಇನ್ ಕಿಲೋವ್ಯಾಟ್ ಈಸ್ ಪ್ರಪೋರ್ಷನಲ್ ಟು ಪವರ್ ಫ್ಯಾಕ್ಟರ್ ಫಾರ್ ದಿ ಅಲ್ಟರ್ನೇಟರ್ ಆಫ್ ಎ ಗಿವನ್ KVA. ಅಂದರೆ ಅಲ್ಟರ್ನೇಟರ್ನ ಔಟ್ಪುಟ್ ಕಿಲೋವ್ಯಾಟಿಗೆ ಕೊಟ್ಟಿರ್ತಕ್ಕಂಥ ಅಲ್ಟರ್ನೇಟರ್ನ KVAನ ಪವರ್ ಫ್ಯಾಕ್ಟರ್ಗೆ ಪ್ರಮಾಣಾನುಗುಣವಾಗಿ ಇರುತ್ತೆ. ಇಲ್ಲಿ ಉದಾಹರಣೆ ನೋಡೋದಾದರೆ, ಫಾರ್ ಎಕ್ಸಾಂಪಲ್ ಔಟ್ಪುಟ್ ಆಫ್ 1000 KVA ಅಲ್ಟರ್ನೇಟರ್ ಆನ್ ಫುಲ್ ಲೋಡ್ ವಿಲ್ ಬಿ, ಇಲ್ಲಿ 200, 500, 800, 1000 ಕಿಲೋವ್ಯಾಟ್ಸ್ ಎಷ್ಟು ಪವರ್ ಫ್ಯಾಕ್ಟರ್ ಆಫ್ ಎ 0.2, 0.5, 0.8 ಆ್ಯಂಡ್ ಯೂನಿಟಿ ರೆಸ್ಪೆಕ್ಟಿವ್ಲಿ. ಅಂತಂದರೆ ಇಲ್ಲಿ ಏನಾಗ್ತಾಯಿದೆ ಅಂತಂದರೆ, ಈ ಫುಲ್ ಲೋಡು 200 ಇದ್ದಾಗ 0.2 ಪವರ್ ಫ್ಯಾಕ್ಟರ್ ಇರುತ್ತೆ, 500 ಇದ್ದಾಗ 0.5 ಇರುತ್ತೆ, 800 ಇದ್ದಾಗ 0.8 ಇರುತ್ತೆ, ಮತ್ತು 1000 ಕಿಲೋ ವ್ಯಾಟ್ಸ್ ಇತ್ತಂದರೆ ಅಲ್ಲೇನಿರುತ್ತೆ ಅಂದರೆ ಯೂನಿಟಿ ಪವರ್ ಫ್ಯಾಕ್ಟರ್ ಇರುತ್ತೆ. ಸೊ ಇಲ್ಲಿ ಈ ಒಂದು ಅಲ್ಟರ್ನೇಟ್ರಲ್ಲಿ ಪವರ್ ಫ್ಯಾಕ್ಟರ್ ಕಡಿಮೆ ಇದ್ದರೂ ಸಮೇತ ಏನಾಗುತ್ತೆ ಅಂದರೆ ಆ ಒಂದು ಆರ್ಮೇಚರಲ್ಲಿ ಕಾಪರ್ ಲಾಸ್ ಏನಾಗಿರುತ್ತೆ, ಸೇಮ್ ಇರುತ್ತೆ. ಈ ಒಂದು ರೀಸನ್ನಿಂದ ನಾವು ಅಲ್ಟರ್ನೇಟರ್ಸ್ ಏನು ಮಾಡ್ತೀವಿ ಅಂತಂದರೆ KVAದಲ್ಲಿ ಅಂದರೆ ಕಿಲೋ ವೋಲ್ಟ್ ಆ್ಯಂಪಿಯರ್ಸಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಅಲ್ಟರ್ನೇಟರ್ಸನ್ನ ರೇಟಿಂಗ್ನ ಮಾಡ್ತೀವಿ. ಅದೇ ರೀತಿ ಅಲ್ಟರ್ನೇಟರ್ನ ಹಂಟಿಂಗ್ ನೋಡೋದಾದರೆ, hunting is a phenomenon in alternator which is caused by continuous fluctuations in load. When load on the alternator is frequency changing, then the rotor of the alternator runs unsteadily, making a noise of a whistle due to oscillation or vibration set up in the rotor. This phenomenon is called as a hunting of a alternators. So ಇಲ್ಲಿ hunting of alternators ಏನಂತಂದರೆ, ಈಗ ಲೋಡು ಫ್ಲಕ್ಚುವೇಷನ್ಸ್ ಆಗ್ತಾ ಇತ್ತಂತಂದರೆ ಅವಾಗ ಏನಾಗುತ್ತಂದರೆ ಆ ಒಂದು ರೋಟ್ರಲ್ಲಿ ಆ ರೋಟ್ರನ್ನ ಸ್ಪೀಡ್ ಅನ್ಸ್ಟಡಿಲಿ ಇರೋದ್ರ ಜೊತೆಗೆ ಏನಾಗುತ್ತಂದರೆ ಆಸಿಲೇಷನ್ ಮತ್ತು ವೈಬ್ರೇಷನ್ ಮಾಡೋದ್ರ ಮುಖಾಂತರ ಆ ಒಂದು ಅಲ್ಟರ್ನೇಟರ್ಸಲ್ಲಿ ಏನು ಬರುತ್ತಂದರೆ ವಿಸಲ್ ನಾಯ್ಸ್ ಬರುತ್ತೆ. ಈ ಒಂದು ಫಿನಾಮಿನನಿಗೆ ಏನಂತಾರೆ ಅಂದರೆ ಹಂಟಿಂಗ್ ಅಂತ ಹೇಳ್ತಾರೆ. ಈ ಹಂಟಿಂಗ್ನ ನಾವು ಪ್ರಿವೆಂಟ್ ಮಾಡಬೇಕಾದ್ರೆ ಈ ಒಂದು ಫೀಲ್ಡ್ ವೈಂಡಿಂಗಲ್ಲಿ ಏನು ಮಾಡಿರ್ತಾರೆ ಅಂದರೆ ಡ್ಯಾಪಿಂಗ್ ವೈಂಡಿಂಗ್ನ ಪ್ರೊವೈಡ್ ಮಾಡೋದ್ರ ಮುಖಾಂತರ ಈ ಒಂದು ಹಂಟಿಂಗ್ನ ಏನು ಮಾಡ್ತಾರೆ ಅಂದರೆ ಪ್ರಿವೆಂಟ್ ಮಾಡ್ತಾರೆ. ಸೊ ನಮಗಿಲ್ಲಿ ಜನ್ರೇಷನ್ ಆಫ್ 3 ಫೇಸ್ ವೋಲ್ಟೇಜ್, ಇಲ್ಲಿ ನಮಗೆ 3 ಫೇಸ್ ವೋಲ್ಟೇಜ್ ಅಲ್ಟರ್ನೇಟರಲ್ಲಿ ಯಾವ ರೀತಿ ಜನ್ರೇಷನ್ ಆಗುತ್ತೆ ಅಂತಕ್ಕಂಥದ್ದು ನೋಡೋಣ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ ಇಲ್ಲಿ 3 ಕಾಯಿಲ್ಸ್ ಇದೆ. ಆ 3 ಕಾಯಿಲ್ಸ್ನ ಏನು ಮಾಡಿರ್ತಾನೆ ಅಂದರೆ 120 ಡಿಗ್ರಿ ಆ್ಯಂಗಲಲ್ಲಿ ಏನು ಮಾಡ್ತಾನೆ ಅಂದರೆ ವೈಂಡಿಂಗ್ ಮಾಡಿರ್ತಾನೆ. ಸೊ ಆ 3 ಕಾಯಿಲ್ಸಿಗೆ ಸಪ್ರೇಟು ಸ್ಲಿಪ್ ರಿಂಗ್ಸು ಮತ್ತು ಕಾರ್ಬನ್ ಬಷಸ್ನ ಏನು ಮಾಡಿರ್ತಾರೆ ಅಂದರೆ ಪ್ರೊವೈಡ್ ಮಾಡಿರ್ತಾರೆ. ನೀವಿಲ್ಲಿ ನೋಡ್ಬೋದು 120 ಡಿಗ್ರಿ ಏನಿದೆ ಫೇಸ್ ಆ್ಯಂಗಲ್ ಇದೆ, ಫೇಸ್ ಟು ಫೇಸ್ ಮಧ್ಯದಲ್ಲಿ A1 A2 ಒಂದು ಕಾಯಿಲ್ ಇದೆ, B1 B2 ಒಂದು ಕಾಯಿಲ್ ಇದೆ, ಮತ್ತು C1 C2 ಈ ರೀತಿಯಾಗಿ ಏನಿದೆ ಇಲ್ಲಿ 3 ಕಾಯಿಲ್ ಇದೆ. ಸೊ 3 ಕಾಯಿಲ್ನ ಆ್ಯಕ್ಸಿಸ್ ಏನಾಗ್ತಾಯಿದೆ ಅಂದರೆ ಅದು ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ಏನಾಗುತ್ತೆ ಅದು ರೊಟೇಟ್ ಆಗುತ್ತೆ. ಸೊ ಇಲ್ಲಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ ರೊಟೇಟ್ ಆಗಬೇಕಾದ್ರೆ ನಮ್ಗೆ ಯಾವ ರೀತಿ ಇವಲ್ಲಿ ಜನ್ರೇಷನ್ ಆಗುತ್ತೆ ಅಂತಕ್ಕಂಥದ್ದು EMF ನೋಡೋಣ. ಇಲ್ಲಿ A1 A2 ಏನು ಪೊಸಿಷನ್ ಏನಿದೆ ಅಂದರೆ A ಬಿಗಿದೆ, ಅವಾಗ ಏನಾಗುತ್ತೆ ಅದೊಂದು 0 ಇಂದ ಏನಾಗುತ್ತೆ ಅದು ಪಾಸಿಟಿವ್ ಡೈರೆಕ್ಷನ್ನಲ್ಲಿ ಏನಾಗುತ್ತೆ ಅದು ಜನ್ರೇಷನ್ ಆಗುತ್ತೆ. ಅದೇ ರೀತಿ ನಮಗಿಲ್ಲಿ B1 B2 120 ಡಿಗ್ರಿ ಬಿಹೈಂಡ್ ದಿ ಕಾಯಿಲ್ A1 B1ಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ನಮಗಿಲ್ಲಿ ನೆಗೆಟಿವ್ ಮ್ಯಾಕ್ಸಿಮಮ್ ವೋಲ್ಟೇಜ್ ಏನಾಗುತ್ತೆ ನಮಗಲ್ಲಿ ಜನ್ರೇಷನ್ ಆಗುತ್ತೆ. ಅದೇ ರೀತಿ ನಮಗೆ ಇಲ್ಲಿ C1 C2 ಕಾಯಿಲು 240 ಡಿಗ್ರಿ ಬಿಹೈಂಡ್ ಕಾಯಿಲ್ A1 A2ಗಿದೆ. ಸೊ ಇಲ್ಲೇನಾಗುತ್ತೆ ಅಂದರೆ ನಮ್ಗೆ ಪಾಸಿಟಿವ್ ಮ್ಯಾಕ್ಸಿಮಮ್ನಿಂದ ಆ ಒಂದು ವೋಲ್ಟೇಜ್ ಏನಾಗುತ್ತೆ ಡಿಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ನಮಗೆ ಈ ಒಂದು 3 ಫೇಸ್ ವೋಲ್ಟೇಜು ಜನ್ರೇಟರ್ ಏನಾಗುತ್ತೆ ನಮಗೆ ಜನ್ರೇಷನ್ ಆಗುತ್ತೆ. ಸೊ ಇಲ್ಲಿ ಈ EMF ಇಂಡ್ಯೂಸ್ಡ್ ಆಗ್ತಕ್ಕಂಥ 3 ಕಾಯಿಲಲ್ಲಿ ಈಕ್ವಲ್ ಮ್ಯಾಗ್ನಿಟ್ಯೂಡು ಮತ್ತು ಸೇಮ್ ಫ್ರೀಕ್ವೆನ್ಸಿ ಇರುತ್ತೆ. ಸೊ ಈ ಒಂದು ವೋಲ್ಟೇಜ್ ಜನ್ರೇಷನ್ ನೋಡೋದಾದರೆ ನಾವು ಇಲ್ಲಿ A1 A2 ಈಕ್ವಲೆಂಟು E0 sin ಒಮೆಗಾ ಟಿ, ಅದೇ B1 B2 ಈಕ್ವಲೆಂಟು E0 sin ಒಮೆಗಾ ಟಿ ಮೈನಸ್ 2π/3. ಸೊ ಅದೇ ರೀತಿಯಾಗಿ ಕಾಯಿಲ್ C1 C2ದಲ್ಲಿ ನೋಡಿದರೆ ಈ C1 C2 ಈಕ್ವಲೆಂಟು E0 sin ಒಮೆಗಾ ಟಿ ಮೈನಸ್ 4π/3. ಥ್ಯಾಂಕ್ ಯು ಸ್ಟೂಡೆಂಟ್ಸ್.